ನಮಸ್ಕಾರ, ಶುಭೋದಯ. ನಾನಿವತ್ತು ಎಸ್ ಮುರಳಿ ಸ್ಯಾರೀಸ್ಗೆ ಬಂದಿದ್ದೀನಿ. ಕಾಸ್ಬಾಗು, ಬೆಳಗಾಮು. ಇಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ನಿಮಗೆ ಸ್ಯಾರಿ ಸಿಗುತ್ತೆ. ನೀವು ನಿಮ್ಮ ಕೈಯಲ್ಲಿ 5,000 ಇದ್ರೆ ಸಾಕು, ನೀವು ಸೀರೆ ಬಿಸ್ನೆಸ್ ಅನ್ನ ಮಾಡ್ಬೋದು. ಇಲ್ಲಿ ತೋರಿಸ್ತೀನಿ ಬನ್ನಿ ಎಷ್ಟು ಕಡಿಮೆ ಬೆಲೆಗೆ ನಿಮಗೆ ಸ್ಯಾರಿ ಸಿಗುತ್ತೆ ಅಂತ ಹೇಳಿ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಕಲರು. ಮೇಡಮ್ ಇದು ಎಷ್ಟಾಗ್ಬೋದು ಮೇಡಮ್? 500 ಬೀಳ್ತೈತ್ರಿ. ಇದು 500 ಅಂತ ನೋಡಿ. ನೀವು ಮಕ್ಕಳಿಗೆ ಬೇಕಾದರೆ ಇದರಿಂದ ಲಂಗ ಬ್ಲೌಸ್ ಹೊಲಿಸ್ಕೋಬೋದು, ಅಥವಾ ನೀವು ಕೂಡ ಇದರಲ್ಲಿ ಲಂಗ ಬ್ಲೌಸ್ ಹೊಲಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಇದು ಮೇಡಮ್ 600 ಬೀಳ್ತೈತ್ರಿ. ಇದು ನೋಡಿ, ಇದು 600 ಅಂತೆ. ಗೊಂಡೆ ಎಲ್ಲ ಐತೆ. ನೋಡ್ರಿ, 350. ನೀವು ಯಾರಿಗಾದರೂ ಆಯರ್ ಮಾಡೋದಿದ್ರೆ, ಮನೆ ಓಪನಿಂಗು ಅಥವಾ ಮನೆ ಶಾಂತಿ, ವಾಸ್ತು ಶಾಂತಿ, ನಿಮ್ಮ ಮನೇಲಿ ಏನಾದರೂ ಮದುವೆ ಇದ್ದರೆ ನೀವು ಇದನ್ನು ಗಿಫ್ಟ್ ಮಾಡಲಿಕ್ಕೆಲ್ಲ ತೊಗೋಬೋದು. ಇದೆಷ್ಟು ಮೇಡಮ್? 450 ಅಂತೆ. 450. ಇದು 300 ಮೇಡಮ್. ಆಯರ್ ಕೊಡೋಕ್ಕೆಲ್ಲ ಚಲೋ ಐತಿ. ಎಷ್ಟಂದ್ರಿ? 300. 300. 200. 500. 350. ಓ, ತುಂಬ ಚೆನ್ನಾಗಿದೆ. ಕಾಟನ್ ಅಂತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಸ್ಮೂತ್ ಇದೆ. 350. 350. 400 ಗಿಫ್ಟ್ ಕೊಡೋಕ್ಕೆ. 400. ಇದಕ್ಕೆ ವೈಟ್ ಬ್ಲೌಸ್ 600. 600. ಇದು 500 ಅಂತ. 500 ಚೆನ್ನಾಗಿದೆ. ಇದು 400 ಮೇಡಮ್. 400 ಅಂತೆ. ಕಸೂತಿ ಸ್ಯಾರಿ 500. ಚೆನ್ನಾಗಿದೆ ಡಿಸೈನ್. ಬಾರ್ಡ್ರ್ ನೋಡಿ. 500. ಇದು 600 ಬಾರ್ಡರ್ ಸ್ಯಾರಿ. ಇದು ಚಂದ್ರಮುಖಿ ಸ್ಯಾರಿ 800. ಚಂದ್ರಮುಖಿ ಸ್ಯಾರಿ ಅಂತೆ. 800. ಇದೆಷ್ಟು ಮೇಡಮ್? 1000 ರೂಪಾಯಿ ಬೀಳ್ತೈತೆ. ಇವಾಗ ನಾ ಹಾಕಿದ್ದೀನಲ್ಲ, ಇದೇ ಇರ್ಬೇಕು ಈ ಥರ. ಅದು ಬಟ್ಟೆ ಬೇರೆ. ಇದು ಸ್ಮೂತ್ ಐತಲ್ಲ. ಮೇಡಮ್ ಇದು ಚಂದ್ರಮುಖಿ ಎಷ್ಟು? 800. 700 ನೋಡ್ರಿ. ಇದು ಇಳ್ಕಲ್ ಸರ್ ಎಷ್ಟು? 1000 ರೂಪಾಯಿ. ನಿಮ್ಮ ಕೈಯಲ್ಲಿ ಒಂದು 5,000 ಇದ್ದರೆ ಸಾಕು, ನೀವು ಈ ಸ್ಯಾರಿ ಬಿಸ್ನೆಸ್ಸನ್ನು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ನೀವು ಮಾಡ್ಬೋದು. ಇವಾಗಿಂದು ಟ್ರೆಂಡಿಗೆ ತಕ್ಕಂತೆ ಅವರು ಸ್ಯಾರಿನ ಕಲೆಕ್ಟ್ ಮಾಡಿರ್ತಾರೆ. ಅಂದರೆ ಅಷ್ಟು ಬಲ್ಜಾಗಿ ತುಂಬ ದೊಡ್ಡದಿದೆ ಅದು ಶಾಪು. ಒಂದು 150 ಏನೋ ಲೆಂತ್ ಇದೆ. ಅದರಲ್ಲಿ ತುಂಬ ಸ್ಯಾರಿನ ಅವರು ಸ್ಟಾಕ್ ಮಾಡಿದ್ದಾರೆ.
ಅದೇ ಹೇಳಿದ್ನಲ್ಲ, ಇವಾಗಿಂದು ಟ್ರೆಂಡ್ಗೆ ತಕ್ಕಂತೆ ಅವರು ಸ್ಯಾರಿನ ಸ್ಟಾಕ್ ಮಾಡ್ತಾ ಇರ್ತಾರೆ. ನಮಗೆ ಕಾಟನ್ ಸ್ಯಾರಿ, ಇಳ್ಕಲ್ ಸ್ಯಾರಿ, ಚಕ್ಸ್ ಸ್ಯಾರಿ, ರೇಷ್ಮೆ ಸೀರೆ ಯಾವುದು ಬೇಕೋ ಅದು ಸ್ಯಾರಿ ಇಟ್ಟಿರ್ತಾರೆ. ಜಾಸ್ತಿ ಬಾರ್ಡ್ರ್ ಸ್ಯಾರಿನೇ ನನಗೆ ಕಾಣಿಸ್ತಾ ಇತ್ತು ಅವ್ರ ಶಾಪಲ್ಲಿ. 100 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸ್ಯಾರೀಸು. ನೀವು ಯಾವ ಥರ ತೊಗೊತಾ ಹೋಗ್ತೀರಾ ಆ ಥರ ಎಲ್ಲ ಇದೆ ಸ್ಯಾರೀಸು. ನನಗೆ ಬ್ರೈಡಲ್ ಸ್ಯಾರೀಸು ತುಂಬ ಲೈಕ್ ಆಯಿತು. ಅದು 3000ಇಂದ ಏನೋ ಸ್ಟಾರ್ಟ್ ಆಗುತ್ತೆ. ಇದು ತುಂಬ ಸ್ಮೂತ್ ಇತ್ತು. ನಾನು ಕೈಯಲ್ಲಿ ಇಟ್ಕೊಂಡಿದ್ದು ಸ್ಯಾರಿ. ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಕಲರ್ಸು ಹೇಳ್ತೀನಲ್ಲ, ಎಲ್ಲ ಕಲರ್ಸು ಅವೈಲೇಬಲ್ ಇತ್ತು. ಎಲ್ಲ ತುಂಬ ಬಲ್ಜಲ್ಲಿ ಸ್ಯಾರಿ ಎಲ್ಲ ಇತ್ತು ಅವ್ರ ಕಡೆ. ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಎಲ್ಲ ತುಂಬ ಸ್ಮೂತ್ ಇತ್ತು. ಇವಾಗ ನಾನೇನು ಕೈಯಲ್ಲಿ ಹಿಡಿತಾ ಇದ್ದೀನಲ್ಲ ಅದೆಲ್ಲ ತುಂಬ ಸ್ಮೂತಾಗಿತ್ತು ಸ್ಯಾರೀಸು. ಇದೇನೋ 1000 ಅಂತೆ. ಅದು ಪಿಂಕು ಬಾರ್ಡ್ರ್ ಇದೆಯಲ್ಲ, ಹೆವಿದು, ತುಂಬ ದೊಡ್ಡದು ಬಾರ್ಡ್ರ್ ಇದೆಯಲ್ಲ, ಅದು 1000 ಅಂತೆ. ತುಂಬ ಚೆನ್ನಾಗಿತ್ತು ಆ ಸ್ಯಾರಿ ಮಾತ್ರ. 1000 ಅಂತ ಹೇಳಿದ್ರಲ್ಲ. ನಿಮಗೆ ಒಂದು ಸ್ಯಾರಿ ಬೇಕಿದ್ದರೂ ಅವರು ಕೊಡ್ತಾರೆ. ತುಂಬಾ ನಾವು ಇದು ಹೋಲ್ಸೇಲ್ ರೇಟು ಅಂತ ಹೇಳಿದರೆ ಒಂದು 10 ಸೀರೆ 20 ಸೀರೆ ತೊಗೋಬೇಕಂತ ಏನಿಲ್ಲ. ನಿಮಗೆ ಒಂದು ಸ್ಯಾರಿನೂ ಅವರು ಕೊಡ್ತಾರೆ. ನಮಗೆ ಯಾವುದಾದ್ರೂ ಫಂಕ್ಷನ್ ಇದ್ದರೆ, ಮದುವೆ ಇದ್ದರೆ ನಾವು ಬೇಕಿದ್ದರೆ ಇಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಅವರು ಒಂದು ಸ್ಯಾರಿನೂ ಕೊಡ್ತಾರೆ. ಇದು ಖಾಸ್ಬಾಗಲ್ಲಿದೆ, ಬನಶಂಕರಿ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಅಲ್ಲಿ ಯಾರು ಬೇಕಾದರೂ ನಿಮಗೆ SS ಮುರಡಿ ಸ್ಯಾರೀಸ್ ಅಂತ ಕೇಳಿದರೆ ಯಾರು ಬೇಕಾದರೂ ಹೇಳ್ತಾರೆ. ಇದು ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಿಮಗೆ. ನೀವು ಸ್ಯಾರಿ ಬಿಸ್ನೆಸ್ ಮಾಡ್ಬೋದಿದ್ರೆ ಇಲ್ಲಿ ಹೋಗಿ ನೀವು ಒಂದು ಸಲ ವಿಸಿಟ್ ಮಾಡ್ಬೋದು. ಎಲ್ಲ ಕಲರ್ಸು ಅವೈಲೇಬಲ್ ಇತ್ತು. ಒಂದೊಂದು ತುಂಬ ಸ್ಮೂತಾಗಿತ್ತು, ಕೆಲವೊಂದು ಹಾರ್ಡ್ ಇತ್ತು. ಬಟ್ ರೇಟಿಗೆ ತಕ್ಕಂತೆ ಎಲ್ಲ ನಿಮಗೆ ಸ್ಮೂತು ಹಾರ್ಡು ಎಲ್ಲ ಸಿಗುತ್ತೆ. ನೋಡಿ, ಎಷ್ಟು ಕಲರ್ಸ್ ಬೇಕೋ ಅಷ್ಟು ಕಲರ್ಸ್ ಅವೈಲೇಬಲ್ ಇದೆ ಅವ್ರ ಹತ್ರ. ನೀವು ಎಷ್ಟು ಬೇಕೋ ಅಷ್ಟು ಸ್ಯಾರಿನ ಒಂದು 5000 ಕೊಟ್ಟು ನೀವು ಒಂದು 200-300 ರೇಂಜಿಂದು ನಿಮಗೆ ಎಷ್ಟು ಸ್ಯಾರಿ ಬರುತ್ತೆ ನೋಡಿ. ಇಲ್ಲಾಂದರೆ ನೀವು ಈ ಫೋಟೋಸ್ ಎಲ್ಲ ನಿಮಗೆ ವಾಟ್ಸಪ್ಪಿಗೆ ಹಾಕಿ ಆಮೇಲೆ ನಿಮಗೆ ಕಸ್ಟಮರು ಇದು ನಮಗಿದು ಬೇಕು ಅಂತ ಹೇಳಿದಾಗ ಆಮೇಲೆ ನೀವು ಬೇಕಾದರೂ ಹೋಗಿ ತಂದು ಕೊಡ್ಬೋದು. ಮಾಡಬೇಕು ಅಂತ ಇದ್ದರೆ ಹೇಗೆ ಬೇಕಾದರೂ ಮಾಡ್ಬೋದು. ಮನೇಲಿ ನಮಗೆ ಸುಮ್ಮನೆ ಕೊಡೋಕ್ಕಾಗಲ್ಲಪ್ಪ ಅಂತ ಹೇಳಿದರೆ, ತುಂಬ ಬೋರ್ ಆಗುತ್ತೆ ಅಂತ ಹೇಳಿದ್ರು ನೀವು ಈ ಥರ ಸ್ಯಾರಿ ಬಿಸ್ನೆಸ್ನ ಮಾಡ್ಬೋದು. ಇದು ನೋಡ್ರಿ, ಇದೆಲ್ಲ ಕಾಟನ್ನು. ಬೇಕಾದಷ್ಟು ಕಲರ್ಸ್ ಇಟ್ಟಿದ್ರು. 500 ಅಂತ ಇದೆಲ್ಲ. ಆಮೇಲೆ ನೀವು ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ, ನೀವು ಯಾರಿಗಾದರೂ ಆಯರ್ ಮಾಡಬೇಕಂತ ಇದ್ದರೆ ಅದಕ್ಕೂ ಹೋಗ್ಬೋದು, ನೀವು ವಿಸಿಟ್ ಮಾಡ್ಬೋದು. ಅಥವಾ ಸಿಂಗಲ್ ಸ್ಯಾರಿನೇ ಬೇಕು ಅಂತ ಹೇಳಿದರೆ ನಿಮಗೆ ಅವರು ಕೊಡ್ತಾರೆ, ಸಿಂಗಲ್ ಸ್ಯಾರಿನೂ ಕೊಡ್ತಾರೆ. ಇದೂ ಫ್ಯಾನ್ಸಿ ಸ್ಯಾರಿನೂ ಇಟ್ಟಿದ್ರು. ಇದು 500 ಅಂತೆ. ತುಂಬ ಕಲರ್ಸ್ ಅವೈಲೇಬಲ್ ಇತ್ತು. ಅಲ್ಲಿ ಖಾಸ್ಬಾಗಲ್ಲಿ ನೇಕಾರರು ಇದ್ದಾರೆ, ಅಲ್ಲೇ ಡೈರೆಕ್ಟಾಗಿ ನೀವು ವಿಸಿಟ್ ಮಾಡ್ಬೋದು. ಇದು ಕಾಟನ್ ಸ್ಯಾರಿ ನೋಡಿ, ತುಂಬ ಚೆನ್ನಾಗಿತ್ತು, ತುಂಬ ಫ್ಯಾನ್ಸಿ ಆಗಿತ್ತು. ಇದು 500 ಅಂತ ಹೇಳ್ತಾ ಇದ್ರು. ಇದೆಲ್ಲ ಬ್ರೈಡಲ್ ಕಲೆಕ್ಷನ್ಸು ಅಷ್ಟೇ ಸಿಕ್ಕಾಪಟ್ಟೆ ಕಲರ್ಸ್ ಇತ್ತು. ನಾನು ಕೆಲವೊಂದನ್ನಷ್ಟೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಇದು ನೋಡ್ರಿ, ಇದೆಲ್ಲ ಬ್ರೈಡಲ್ ಕಲೆಕ್ಷನ್ಸು. ಇದು ಎಲ್ಲ 3000-2000ಇಂದ ಸ್ಟಾರ್ಟ್ ಆಗುತ್ತೆ. ಹೆವಿ ಬಾರ್ಡರು, ಹೆವಿ ಡಿಸೈನು, ತುಂಬ ಸ್ಮೂತ್ ಇತ್ತು ಕೂಡ. ಇದು ಕೂಡ ತುಂಬ ಹಾರ್ಡ್ ಏನಿರಲಿಲ್ಲ. ನನಗೆ ಈ ಬ್ರೈಡಲ್ ಕಲೆಕ್ಷನ್ಸ್ ಎಲ್ಲ ತುಂಬ ಲೈಕ್ ಆಯಿತು. ಬಟ್ ನನ್ನ ಹತ್ರ ಆಲ್ರೆಡಿ ತುಂಬ ಸ್ಯಾರೀಸ್ ಇದೆ. ಬಟ್ ಹೆಣ್ಮಕ್ಳಿಗೆ ಸ್ಯಾರಿ ನೋಡಿದ ತಕ್ಷಣ ಎಷ್ಟು ಇದ್ರೂ ಬಿಟ್ಟರು ಏನೋ ತೊಗೋಬೇಕು ಅಂತ ಅನಿಸುತ್ತೆ ಅಲ್ವಾ. ಆಮೇಲೆ ಇಳ್ಕಲ್ ಸ್ಯಾರೀಸು, ಈ ಥರ ಚೆಕ್ ಸ್ಯಾರೀಸು, ಇದರಲ್ಲೂ ಸಿಕ್ಕಾಪಟ್ಟೆ ಕಲರ್ಸ್ ಇಟ್ಟಿದ್ರು. ಈ ಥರ ಒಂದು ಇರಬೇಕು ಆ್ಯಕ್ಚುಲಿ, ತುಂಬ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ಇದು ಅಷ್ಟೇ 1000 ಅಂತೆ. ಮೆಹಂದಿ ಕಲರ್ದು ತೋರಿಸಿದ್ನಲ್ಲ, ತುಂಬ ಸ್ಮೂತ್ ಇತ್ತು ಅದು.
ನೋಡಿ ಇದೆಲ್ಲ 1000 ಅಂತೆ. ಇದು ಮತ್ತೆ ಅಗೇನ್ ಬ್ರೈಡಲ್ ಕಲೆಕ್ಷನ್ನು. ಇವು ಕಾಸಬಾಗಲ್ಲಿ ಹೋದರೆ ಅಲ್ಲಿ ನೇಕಾರರು ಡೈರೆಕ್ಟಾಗಿ ಅಲ್ಲಿ ನೇಯ್ತಾ ಇರ್ತಾರೆ ಸ್ಯಾರಿನ. ಅಲ್ಲಿ ನಿಮಗೆ ತುಂಬ ಕಡಿಮೆ ಬೆಲೆಗೆಲ್ಲ ಸಿಗುತ್ತೆ. ನೀವು ಯಾವ ಕಲರ್ ಬೇಕೋ ಆ ಕಲರಲ್ಲಿ ಅವರು ರೆಡಿ ಮಾಡಿನೂ ಕೊಡ್ತಾರೆ, ಕಸ್ಟಮೈಸ್ ಮಾಡಿನೂ ಕೊಡ್ತಾರೆ ಸ್ಯಾರೀಸ್ ಎಲ್ಲ ನಿಮಗೆ. ಕಾಸಬಾಗಲ್ಲಿ ನೀವು ಯಾರು ಬೇಕಾದರೂ, ಅದು ಏರಿಯಾನೇ ಇದೆ ನೇಕಾರದು, ಅಲ್ಲೆಲ್ಲ ಸ್ಯಾರಿ ಮಾಡ್ತಾ ಇರ್ತಾರೆ. ಅಲ್ಲಿ ಹೋದರೆ ಸಾಕು, ನಿಮಗೆ SS ಮುರಡಿ ಸ್ಯಾರೀಸ್ ಯಾವುದು ಅಂತ ಕೇಳಿದ್ರೆ ಯಾರು ಬೇಕಾದರೂ ತೋರಿಸ್ತಾರೆ. ಅಲ್ಲಿ ಬನಶಂಕರಿ ದೇವಸ್ಥಾನದ ಪಕ್ಕದಲ್ಲೇ ಇದೆ ಇದು ಶಾಪು. ನಿಮಗೆ ನಂದು ವೀಡಿಯೋಸು, ನಂದು ಲಾಗಿಂಗ್ ಏನಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹೀಗೆ ನಿಮಗೆ ಯೂಸ್ಫುಲ್ ಆಗೋ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಇದು ನೋಡಿ ತುಂಬ ಈಸಿಯಾಗಿ ಹೆಣ್ಮಕ್ಳು ನೀವು ಮನೆಯಲ್ಲೇ ಕೂತು, ನೀವು 5000 ಇದ್ದರೆ ಸಾಕು, ಒಂದು 10,000 ಇನ್ವೆಸ್ಟ್ ಮಾಡಿದರೆ ಸಾಕು, ನಿಮಗೆ ಸಿಕ್ಕಾಪಟ್ಟೆ ಸ್ಯಾರಿ ಸಿಗುತ್ತೆ. ನೀವು ಒಂದು ಸ್ಯಾರಿಯಲ್ಲಿ ಒಂದು 100 ರುಪೀಸು 200 ಆದರೂ ನೀವು ಲಾಭ ತೆಗಿಬೋದು. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಂದು ಜಸ್ಟ್ 2 ಮಂತ್ ಆಗಿದೆ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ. ನನಗೆ ತುಂಬ ಸಪೋರ್ಟ್ ಸಿಗ್ತಾಯಿದೆ, ತುಂಬ ವ್ಯೂಸು ಬರ್ತಾಯಿದೆ. ಕೆಲವೊಂದು ವೀಡಿಯೋಸ್ ಮಾತ್ರ ನನಗೆ ತುಂಬ ಚೆನ್ನಾಗಿ ವ್ಯೂಸು ಸಿಕ್ಕಿದೆ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ಈ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಲೆಕ್ಷನ್, ಸ್ಯಾರಿ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ, ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್. ಅದು ಒಂದೇ ಪೀಸ್ ಬೇಕಾ? ಹಾಂ, ಒಂದೇ ಪೀಸ್ ಬೇಕು. ಬಿಲ್ ಮಾಡ್ತಾರಂತ ಇಲ್ಲಂತ ನನ್ನ ಕೆಲಸ ಐತಂತ. ಏನೈತಿ ನಿನ್ ಕೆಲಸ? ಬರೋಬ್ಬರ